ಪಾಪ ಇವ ಆಂಟಿ ಏನಕ್ಕಾದ್ರೂ ಕರಿತೈತೆ ಮಾತಾಡ್ಸುತ್ತೆ. ನಮ್ಮ ಅತ್ತಿಗೆ ಎದ್ರಿಕೊಂಡು ಸುಮ್ಮನಿರೋದು. ಅದಕ್ಕೇನೆ ನಮ್ಮ ಅತ್ತಿಗೇನು ಎದ್ರಕಬೇಡ ಕಣಂಟಿ, ಇನ್ಮೇಲಿಂದ ಕರಿ. ಅವಳು ನಮ್ಮ ಅತ್ತೆ ಬರಲಿಲ್ಲ ಅಂದ್ರೆ ನಾವು ಬತ್ತಾ ಹೋಗ್ತಾ ಇರ್ತೀವಿ. ಅವಳೇನು ತಲೆ ಕೆಡಿಸ್ಕೊಬೇಡ, ಅವಳು ಊಟ ಮಾಡೋದು ನಾವೇ ಇನ್ನೊಂದ್ಸತಿ ಊಟ ಮಾಡ್ತೀವಿ ಅಂತ ಹೇಳ್ತೀನಿ. ನಮ್ಮ ಅತ್ತೆ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತೀನಿ. ಶಾಂತಾಂಟಿ, ಶಾಂತಾಂಟಿ. ಸುನೀತಾ, ಕವಿತಾ, ಬರಮ್ಮ ಬರ್ರಿ. ಆಂಟಿ ಊಟ ಆಯ್ತಾ? ಇವಾಗಿನ ಆತು. ಬಾರಮ್ಮ ಊಟ ಮಾಡಿ ಬರ್ರಿ. ಊಟ ಮಾಡೋಗ್ತೀವಿ, ಕೂತ್ಕೈಲಿ. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಕ್ಕೆ ಬಂದಿದ್ದೀವಿ. ಅಲ್ಲ ನಿಮ್ಮ ಅತ್ತೆ ಏನು ಅಂಬ್ಲಿಲ್ಲೇನಮ್ಮ ನಮ್ಮ ಮನೆಗೆ ಬರೋದಕ್ಕೆ? ನಿಮ್ಮ ಅತ್ತೆ ನಾನು ನಿಮ್ಮ ಮನೆಯಾಗ ಕಾಲಿಕ್ಕಲ್ಲ, ನಾನು ಸೊಸೆಯವ್ರನ್ನೂ ಕಳಿಸಲ್ಲ ಅಂತ ಹೇಳಿ ಮಾತಾಡೋಳಲ್ಲ ನಿಮ್ಮ ಅತ್ತೆ. ಹೆಂಗೆ ಬಂದ್ರಮ್ಮ? ಆಮೇಲೆ ಯಾಕೆ ಜಗಳ ಮಾಡ್ಕೊಂತೀರ? ನನ್ನ ಇಚ್ಕಾಗಿ ನನ್ನ ಮಾತಾಡಿಸಿ ನೀವು ಯಾಕಮ್ಮ ಮನೆಯಾಗ ಜಗಳ ಆಡ್ತೀರಾ? ನನ್ನೇನು ಮಾತಾಡಿಸ್ಲಿಲ್ಲ ಅಂದ್ರೆ ನಡೀತೈತೆ ಕಣಮ್ಮ. ನಿಮ್ಮ ಅತ್ತೆ ಜಗಳ ಮಾಡ್ಕೊಬೇಡ್ರಿ, ಮನೆ ಹಸೇನಕ್ಕಿ. ಬಿಡಂಟಿ ಅತ್ಲಾಗೆ ನಮ್ಮ ಅತ್ತೆ ಬುದ್ಧಿ ಸರಿ ಇಲ್ಲ. ಅಲ್ಲ ರೇಖಾ ಬರೋದು ನೋಡಿ ಹೆಂಗೆ ಹೇಳ್ತಂತೆ, ಯಾ ಸರ ಮಾಡಿಸಿಲ್ಲ, ಯಾ ನೆಕ್ಲೆಸ್ ಮಾಡಿಸಿಲ್ಲ, ಏನಿಲ್ಲ. ಸುಮ್ಮನೆ ನಿನ್ನ ಹತ್ರ ಹೇಳಿ ಅಂತ ನಮ್ಮ ಅಪ್ಪರು ಕೊಟ್ಟಿರೋದೆಲ್ಲ ಹಾಕ್ಕೊಂಡು ಶೋಕಿ ಮಾಡ್ತಾಳೆ ನಮ್ಮ ಅತ್ತೆ. ಅವಳೇನು ಮಾಡಿಸಿಲ್ಲ, ಏನು ನಮಗೇನು ತರೋದು ಇಲ್ಲ, ಏನಿಲ್ಲ. ನಮ್ಮ ಮನೆಗೆ ನಮ್ಮ ಗಂಡ ದುಡಿತಾರೆ, ತತ್ತಾರೆ ಅಷ್ಟೇ. ಸುಮ್ಮನೆ ಇಲ್ಲೋದೆಲ್ಲನ ಬಿಲ್ಡಪ್ ಕೊಡುತ್ತೆ ನಮ್ಮ ಅತ್ತೆ. ನಾವೇ ಬತ್ತಾ ಹೋಗ್ತಾ ಇರ್ತೀವಿ, ಸುಮ್ಮನಿರು. ಅತ್ತೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಲ್ಲ ನಮ್ಮ ಅತ್ತೆದು ಭಾಳ ಆಗೈತಿ. ಏನು ಪ್ರತಿಯೊಂದಕ್ಕೂ ನಮಗೆಲ್ಲ ಹೇಳಿದ್ದೆ. ಅಲ್ಲ ನಮ್ಮ ಅಪ್ಪ ಮಾಡಿಸ್ಕೊಟ್ಟಿರೋದೆಲ್ಲ ಹಾಕ್ಕೊಂಡು ಬಿಚ್ಚಿಟ್ಟಂಗೆ ಬಿಲ್ಡಪ್ ಕೊಡುತ್ತೆ. ಅದಕ್ಕೆ ಗಲಾಟೆ ಮಾಡಿ ಬಂದಿದ್ದೀವಿ. ಇನ್ನು ಹೋಗ್ಲಿಲ್ಲ ಅಂದರೆ ಪರವಾಗಿಲ್ಲ, ನಾವು ಹೋಗ್ತೀವಿ ಅಂತ. ಬಡವ್ರನ್ನ ಸೇರಲ್ಲ ನಮ್ಮ ಅತ್ತೆ. ಸೌಕಾರ ಆಗಬೇಕು, ಹೊಸ ಮನೆಗಳಾಗಬೇಕು, ಸರಗಳು ಹಾಕೊಂಡಾರಾಗಬೇಕು, ಎಲ್ಲಾನ ಶ್ರೀಮಂತರಾಗಬೇಕು ಅಂಥವ್ರನ್ನಾದ್ರೆ ಮಾತಾಡ್ಸೋದು, ಅಂಥವ್ರ ಮನೆಗೆ ಹೋಗೋದು. ಅದಕ್ಕೆ ಕಣಮ್ಮ ನಮ್ಮ ಮನೆ ಬರಲ್ಲ ನಿಮ್ಮ ಅತ್ತೆ. ನಮ್ಮದು ಹಳೆ ಮನೆ ಒಟ್ಟು ಸೋರುತ್ತೆ, ಏನಕ್ಕಿಲ್ಲ ಅಂತ ಹೇಳಿ ನಿಮ್ಮ ಅತ್ತೆ. ಅದಕ್ಕೆ ಕಣಮ್ಮ ಸುನೀತಾ ನಮ್ಮ ಮನೆ ಬರಲ್ಲ. ಬಿಡು, ತಲೆ ಕೆಡಿಸ್ಕೋಬೇಡ. ಇವಾಗ ಶಂತಂಟಿ ರೇಖನ್ಗೂ ಹೇಳು, ನಮ್ಮ ಅತ್ತೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವರೇ ಬತ್ತಾರೆ, ಸೊಸೆಯರು ಹೋಗ್ತಾ ನಾವು ಬತ್ತೀವಿ, ಮಕ್ಕಳು ಎಲ್ಲ ಬತ್ತೀವತ್ಲೆ. ಸುಮ್ಮನೆ ಹೋಗ್ತಾ ಇರ್ತೀವಿ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅತ್ಲಾಗೆ ಸುಮ್ಮನೆ ಕೈ ಬಿಟ್ಟಾಗ ಸುಮ್ಮನೆ ಆಗ್ಬಿಡ್ಬೇಕು. ನೀನು ಎಷ್ಟನ ಕರಿಯೋಕ್ಕೂ ಬರಬೇಡ, ಯಾತ್ಕೊನು ಈ ಪಟ್ಟು ಸುಮ್ಮನೆ ಕರಿದಂಗೆ ಇರಬೇಕು. ಯಾಕ ಬಂದವ್ರಿ? ಏನರಮ್ಮ ಬರ್ರಿ ಊಟ ಮಾಡ್ರಿ. ಏನಿಲ್ಲ ಅಂಕಲ್, ಅದೇ ನಮ್ಮ ಅತ್ತೆ ಬರಲ್ವಲ್ಲ, ನಮ್ಮ ಅತ್ತೆ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ, ನಾವೇ ಬರ್ತಾ ಹೋಗ್ತಾ ಚೆನ್ನಾಗಿರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ವಿ ಶಾಂತ ಆಂಟಿಗೆ. ನಾವು ಬರ್ತೀವಿ ಇನ್ಮೇಲಿಂದಾನ. ಏನು ಕನಾಗಲಿ ನಮ್ಮನ್ನು ಕರಿ, ನಮ್ಮ ಅತ್ತೆನ ಕರಿಬೇಡ. ನಮ್ಮ ಅತ್ತೆ ಅಲ್ಲೇ ನಿಂತ್ಕೊಂಡಿದ್ರು ಕರಿಬೇಡ. ಸರಿ ಅಮ್ಮ, ಆಯಿತು. ಇವಾಗ ರೇಖಮ್ಗೆ 5 ತಿಂಗಳಾಗೈತೆ, ಗಂಗಮ್ಮನ ಮಾಡ್ಕೊಂಬರೋಕ್ಕೆ ಹೋಗ್ಬೇಕು. ಗಂಗಮ್ಮನ ಮಾಡಿ ಕರ್ಕೊಂಬರೋಣ ಅಂತ ಇದ್ದೀವಿ. ಅದಕ್ಕೆ ಹೋಗಿ ಗಂಗಮ್ಮನ ಮಾಡಿ ಕರ್ಕೊಂಬರೋಣ ಹೇಳಿ. ಬರ್ತೀನಿ ಕರಿಯೋಕ್ಕೆ, ಬರ್ರಿ. ಇಲ್ಲಾಂದ್ರೆ ನಾನು ಅಲ್ಲಿ ಬರಲಿಲ್ಲ ಅಂತಂದರೆ ಫೋನ್ ಆದರೂ ಮಾಡ್ತೀನಿ ನಿಮಗೆ. ನಮ್ಮತ್ತೆ ಇನ್ನೂ ಸೆಡು ಮಾಡುತ್ತೆ ನಿಮ್ಮ ಮೇಲೆ. ಬಿಡು, ಅವರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ ಮಗಳನ್ನ ಅನ್ಕೋಬೇಕು, ಸುಮ್ಮನೆ ಆಗಬೇಕು. ಸುಮ್ಮನೆ ಹಿಂಗೆ ಮಾಡಿದ್ರೆ ಅದಕ್ಕೇನೆ ನನಗೆ ತುಂಬ ಸಿಟ್ಟು ಬಂತು. ಇದ್ದಿರಾಗೆ ಇಟ್ಕೊಂಡು ನೀವು ಬರೋದು ನೋಡಿ ಸುಮ್ಮನೆ ಬಿಲ್ಡಪ್ ಕೊಟ್ಟರೆ, ನಾನು ಸರ ಮಾಡಿಸಿದ್ದೀನಿ, ನಾನು ಎಲ್ಲ ಮಾಡಿಸಿ ಹಾಕ್ಕೊಂಡಿದ್ದೀನಿ, ನಾನು ಸೊಸೇರಿ ಮಾಡಿಸಿದ್ದೀನಿ, ನಾನು ಮಾಡಿಸ್ಕೊಂಡಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟರೆ, ಅದೆಲ್ಲ ನಮ್ಮ ಮನೆಗೆ ಕೊಟ್ಟಿರೋದು. ಆವತ್ತೇನಾದರೂ ದುಡ್ದು ಅವತ್ತೇನಾದರೂ ಸಂಪಾದಿಸಿದ್ರೆ ಬಿಲ್ಡಪ್ ಕೊಟ್ಟಿದ್ರೆ ಬಿಡಪ್ಪ ನಮ್ಮ ಅತ್ತೆ ಸಂಪಾದಿಸಿದ್ಲು ಅನ್ಬೋದಾಗಿತ್ತು. ಅದ್ರಲ್ಲಿ ನಮ್ಮ ಅಪ್ಪ ಕೊಟ್ಟಿರೋರು ವರದಕ್ಷಿಣೆ ಕೊಟ್ಟಿರೋದನ್ನ ಹಾಕೊಂಡು ಬಿಲ್ಡಪ್ ಕೊಟ್ಟರೆ ನಮ್ಮ ಒಡವೆ ಎಲ್ಲನ ನಮಗೆ ಸಿಟ್ಟು ಬರೋಕ್ಕಿಲ್ಲ. ನೀನು ತಲೆ ಕೆಡಿಸ್ಕೊಬೇಡ ಕಣಂಟಿ ನಮ್ಮ ಅತ್ತೆ ಬಗ್ಗೆ. ನಾವೇನು ತಲೆ ಕೆಡಿಸ್ಕೊಂಡಿಲ್ಲಮ್ಮ, ಅಲ್ಲಿ ಬಿಟ್ಟಾಕ್ಬಿಟ್ಟಿದ್ವಿ. ಎಲ್ಲ ಬಿಟ್ಟಾಕ ಆಲೆ ಸುಮ್ಮನೆ ಆಗ್ಬಿಟ್ಟಿದ್ವಿ, ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಿಮ್ಮ ಅತ್ತೆ ಬಗ್ಗೆ ನಾವು ಬಿಟ್ಟಾಕ್ಬಿಟ್ಟಿದ್ವಿ ಕಣಮ್ಮ. ನಾವು ಆಲೇನೆ ನಮ್ಮ ಪಾಡಿಗೆ ನಾವು ಒಯ್ದೀವಿ. ಬರಲಿಲ್ಲ ಅಂದ್ರೆ ಅಷ್ಟೇ ಹೊತ್ತು, ನಾನೇನು ತಲೆ ಕೆಡಿಸ್ಕೊಂಬಲ್ ಬಿಡು. ಅಲ್ಲ, ನಾವು ಇದ್ದೂರಾಗೆ ಇಟ್ಕೊಂಡು ಚೆನ್ನಾಗಿರಬೇಕು ನೋಡಪ್ಪ, ಎದ್ರಿ ಬದ್ರಿಗೆ ಓಡಾಡತ್ತಾಗೆ ಅಂತ ನಾವು ಅನ್ಕೊಂಡ್ವಿ. ನಿಮ್ಮ ಅತ್ತೆದು ಹೈ ಲೆವೆಲ್, ಒಂಥರ ಲೆವೆಲ್ ಜಾಸ್ತಿ ನಿಮ್ಮ ಅತ್ತೆದು. ಹಂಗೆ ಹಿಂಗೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಹಂಗೆ ಇರಬೇಕು, ಹಿಂಗಿರಬೇಕು, ಸರ ಹಾಕ್ಕೋಬೇಕು, ಹೊಸ ಮನೆ ಇರಬೇಕು ಅಂತ. ಏನು ಮಾಡೋಕ್ಕಾಗುತ್ತಮ್ಮ, ನಮ್ದು ಹಳೆ ಮನೆ. ನಮಗೂ ಒಂದಲ್ಲ ಒಂದಿನ ಕಾಲ ಕೂಡ್ ಬಂದಂಗೆ ನಾವು ಕಟ್ಕೊಂತೀವಿ. ಸುಮ್ಮನೆ ನಾವು ಬತ್ತೀವಲ್ಲ, ನಮ್ಮ ಅತ್ತೆ ಉಂಬದು ನಾವೇ ಉಣ್ತೀವಿ. ಉಂಬಿದ್ರು ಹೊಟ್ಟೆ ನಮ್ಮ ಅತ್ತೆ. ನಾವೇ ಇನ್ನೊಂದು ಪಟ್ಟು 2 ಸತಿ ಉಂಡೋಗ್ತೀವಿ. 2 ಸತಿ ಉಂಡು ನಾವಿನ್ನು ಇಲ್ಲೇ ಇಟ್ಕೊಂಡು ಹೋಗ್ತೀವಿ. ಸುಮ್ಮನೆ ನಾವೇನು ಇಲ್ಲಾಡತ್ತೆ ಆಂಟಿ, ನಾವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಅತ್ತೆಗೆ ಹೇಳಿದ್ದೀವಿ. ನಮ್ಮ ಅತ್ತೆ ಮತ್ತು ನಾವೇನು ಕೇಳಲ್ಲ. ಇಷ್ಟು ದಿನ ಕೇಳಿದ್ದೀವಿ, ಹಿಂಗೆಲ್ಲದ ಮಾಡ್ತಾಯಿದ್ರೆ ನಮ್ಮ ಅತ್ತೆ ಮತ್ತು ಕೇಳಲ್ಲ. ಅವ್ರಾಗೆ ಅವ್ರು ಬೆಲೆ ಕಳ್ಕೊಂತಾರೆ ಹಿಂಗೆಲ್ಲ ಮಾಡಿ. ಅವ್ರಾಗೆ ಅವ್ರು ಬೆಲೆ ಕಳ್ಕೊಂಡ್ರೆ ಬೆಲೆ ಕೊಡ್ದಂಗಿದ್ರೆ ಗೊತ್ತಾಗುತ್ತೆ ಅವ್ರಿಗೆಲ್ಲ. ನಾವು ಇಷ್ಟು ದಿವಸ ಬಿಡು ಹೋಗ್ಲಿ ಅಂತೇಳಿ ನಾನು ಸುನೀತಾ ಇಬ್ಬರು ಅರ್ಥ ಮಾಡ್ಕೊಂಡು ಸುಮ್ಮನಾಗಿದ್ದೀವಿ. ಆದರೆ ನಮ್ಮ ಅತ್ತೆಗೆ ಅರ್ಥ ಆಗ್ತಾ ಇಲ್ಲ ಅದು. ಹೆಂಗ ಕಣಮ್ಮ, ನಿಮ್ಮ ಅತ್ತೆ ಅಂತೂ ಹಂಗೆ ಮಾಡ್ತಾಳೆ. ಹೆಂಗೆ ನೀವೇ ಹೋಗ್ತಾ ಚೆನ್ನಾಗಿರಿ. ಅಷ್ಟೇ, ನಾವು ಚೆನ್ನಾಗಿದ್ರೆ ಯಾವುದೂ ಇರಲ್ಲ.
ನಾನು ಅದಕ್ಕೆ ರಾತ್ರಿ ರೇಖನ್ಗೂ ಫೋನ್ ಮಾಡಿದ್ದೆ. ರೇಖಾ ನಿನ್ನ ತಲೆ ಕೆಡಿಸ್ಕೋಬೇಡ, ನಮ್ಮ ಅತ್ತೆ ಬಗ್ಗೆ ನಮ್ಮ ಅತ್ತೆ ಹಂಗೇನೆ, ಅವಳೇನು ನಮಗೇನು ಯಾವ ಸಾರ ಮಾಡಿಸಿಲ್ಲ ಏನಿಲ್ಲ. ನೀನು ನೋಡಪ್ಪ ಇಲ್ಲೇ ಆಗಿದ್ರೆ ನಮ್ಮ ಅತ್ತೆ ಮಗುನ ಇದ್ದೂರಾಗೆ ಚೆನ್ನಾಗಿರ್ತಿದ್ದೆ ಅಂತ ಹೇಳಿ ಅಂದ್ಕೊಂಬಕ್ಕೆ ಹೋಗ್ಬೇಡ. ಮತ್ತೆ ನನಗೇನೇನು ಮಾಡಿಲ್ಲ ಏನಿಲ್ಲ ಅಂತಂದೆ. ಅವಳಿಗೂ ಹಂಗೆ ಅನ್ಸಿರುತ್ತೆ. ನಮ್ಮ ಅತ್ತೆ ಬಿಲ್ಡಪ್ ಕೊಟ್ಟಿರ್ತಾಳಲ್ಲ, ನಾವು ಸಾರ ಮಾಡಿಸಿದ್ವಿ ನೆಕ್ಲೆಸ್ ಮಾಡಿಸಿದ್ವಿ ನನ್ನ ಸೊಸೆಗೆ ಅಂತ ಬಿಲ್ಡಪ್ ಕೊಟ್ಟಿರೋದಕ್ಕೆ ಅವಳಿಗೂ ಹಂಗೆ ಅನ್ಸಿರುತ್ತೆ ರೇಖನ್ಗೆ. ಇಲ್ಲೇ ಮದುವೆ ಆಗಿದ್ರು ಆಗ್ತಾ ಇದ್ನಲ್ಲಪ್ಪ ನಮ್ಮ ಅತ್ತೆ ಮಗುನ ಅಲ್ಲಿ ಯಾಕೆ ಆದ್ನಪ್ಪ ಅಂತ ಅವಳಿಗೂ ಅನ್ಸಿರುತ್ತೆ. ಅದಕ್ಕೋಸ್ಕರ ಹೇಳಿದ್ದು. ಅಯ್ಯ ಮುಂದೆ ಹಂಗೇನಿ ಇಲ್ಲೇ ಇದ್ದೂರಾಗ ಐತಲ್ಲ ಒಂದಿಟ್ಟು ಜಂಬ ಜಾಸ್ತಿ. ಇನ್ನಿಬ್ಬರಳು ನಮ್ಮ ಅಕ್ಕ ಇದ್ದಾರಲ್ಲ ಅವ್ರೇನು ಅಪಾಟ್ ಇದು ಮಾಡಲ್ಲ. ತಮ್ಮ ಅಂತ ಯೋಟನ ಆಸೆ ಪಡ್ತಾರೆ. ಈ ಅಮ್ಮನೆ ನನ್ನ ಮೇಲೆ ಹಿಂಗೆ ಮಾಡೋದು ಅದೇ ಇದ್ದೂರಾಗೆ ಐತಲ್ಲ ಅದಕ್ಕೆ. ಅವ್ರು ಹೆಂಗೆ ಅಲ್ಲಿ ಇರೋದಕ್ಕೆ ತಮ್ಮ ಅಂತ ಹೇಳಿ ಬೇರೆ ಊರಾಗ ಇರೋದಕ್ಕೆ ಬೋಲ್ ಆಸೆ ಪಡ್ತಾರೆ. ಈ ಅಮ್ಮ ಇದ್ದೂರಾಗೆ ಇರೋದ್ರಿಂದನ ಹಿಂಗೆ ಮಾಡ್ತೈತಿ. ಬೇಡತ್ಲೋಯ್ ನಾವು ಅಲ್ಲಿ ತಲೆ ಕೆಡಿಸಿ ಮಲ್ಕೊಳಮ್ಮ. ಯಾರು ಬಂದ್ರೇನು ಯಾರು ಬಿಟ್ರೇನು ಅಂತೇಳಿ ನಮ್ಮ ಪಾಡಿಗೆ ನಾವು ಇರ್ತೀವಿ. ಬರಲಿಲ್ಲ ಅಂದರೆ ಅಷ್ಟೇ ಹೊತ್ತು ನಿಮ್ಮ ಅತ್ತಿ ನಮಗೇನೋ ಇಬ್ಬರಳು ಇದ್ದಾರೆ ಅಕ್ಕಯ್ಯರು ಅವರೇ ಹೋಗ್ತಾ ಇರ್ತಾರತ್ತ ಸಾಕತ್ತ. ನೇ ಮಾಡೋಣ ಇದ್ದೂರಾಗೆ ಇರೋದ್ರಿಂದನ ಈ ಅಮ್ಮ ಹಂಗೆ ಮಾಡುತ್ತೆ. ಈ ಅಮ್ಮ ಬೇರೆ ಊರಿಗೆ ಕೊಟ್ಟಿದ್ರೆ ಗೊತ್ತಾಗದು. ನನ್ನ ಅಣ್ಣ ಇಂಥ ಬಡ್ಕಂಡು ಇದ್ದೂರ ಬೇಡ ಬೇರೆ ಊರಿಗೆ ಕೊಡೋಣ, ಇದ್ದೂರಾಗೆ ಇದ್ರೇನೆ ಸುಮ್ಮನೆ ಇಲ್ಲದೆಲ್ಲನ ಏನಾದರೂ ಒಂದು ಗೊತ್ತಿರ್ತವೆ ಅಂತ ಹೇಳಿ ನಾನು ಬೇರೆ ಊರಿಗೆ ಕೊಡೋಣ ಅಂತ ಬಡ್ಕಂಡು. ನಮ್ಮ ಅಣ್ಣ ಕೇಳಲಿಲ್ಲ. ಮನೆ ಕಡೆ ಶಾನಕ ಇದ್ದಾರೆ ಕೊಡೋಣ, ಇಲ್ಲೇ ಕೊಟ್ರೆ ಅತ್ತ ಕಣ್ಣೆದ್ರಿಗೆ ಇಲ್ಲೇ ಇರ್ತಾರೆ ಅಂತ ಕೊಟ್ಟ ನಮ್ಮ ಅಣ್ಣ. ಇಲ್ಲೇ ಇದ್ದೂರಾಗಿದ್ರೆ ಎಷ್ಟು ಪೊಜಿಟಿ ಬೀಳ್ಬೇಕು ನೋಡು. ಕಣ್ಣೆದ್ರಿಗೆ ನೋಡಿ ನಾವೊಂದು ಅಂಬೋದು ಅವ್ರೊಂದು ಅಂಬೋದು. ಒಟ್ಟು ಇಲ್ಲದೆಲ್ಲ ಸಮಸ್ಯೆ ದೂರ ಇರಬೇಕು. ದೂರ ಇದ್ರೇ ಪ್ರೀತಿ ಕಣಮ್ಮ. ಹತ್ರ ಇದ್ದೆ ಯಾರಿಗೆ ಆಗಲಿ. ಇನ್ನು ನೋಡಿ ನಮ್ಮ ಅಕ್ಕ ಅಲ್ಲಿಂದ ಬಂದ್ರೆ ತಮ್ಮ ಅಂತ ಬೋಲ್ ಆಸೆ ಪಡ್ತಾರೆ. ನನಗೂ ಅವ್ರಂದ್ರೆ ಬೋಲು ಆಸೆ. ಆದರೆ ಇವ್ರು ಹಂಗಲ್ಲ. ನನ್ನ ಯಾರೋ ಅಂತ ಹೊರಗಿನವ್ರ ಥರ ಕಾಣುತ್ತೆ ನಮ್ಮ ಅಕ್ಕಯ್ಯ. ನನಗೂ ನಮ್ಮ ಅಕ್ಕ ಎಲ್ಲ ನಮ್ಮ ಅಕ್ಕನೇ ಅಂತ ಅನ್ಸೋದೇ ಇಲ್ಲ. ಹಂಗೆ ಬೇಜಾರಾಗುತ್ತೆ. ಹಂಗೆ ಮತ್ತೆ ಯಾವುದೇ ಆಗಲಿ ಹತ್ರ ಇದ್ರಾಗ ಅದ್ರ ಬೆಲೆ ಗೊತ್ತಾಗಲ್ಲ, ದೂರ ಹೋದ್ಮೇಲೆ ಗೊತ್ತಾಗೋದು. ಎಲ್ಲೇ ಐತಲ್ಲ ನಮ್ಮ ಅತ್ತೆ, ಅದಕ್ಕೆ ಹಂಗೆ ಅನಿಸುತ್ತೆ. ಸುಮ್ಮನಿರು. ನಾವೆಲ್ಲನ ಹೇಳಿದ್ವಿ ನಾವೇನು ನಡೆಯೋದಿಲ್ಲಮ್ಮ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರೋದು ಕಲ್ಕ ಅಂತ ಹೇಳಿ ಅಲ್ಲಿ ಹೇಳಿದ್ವಿ. ಬರಮ್ಮ ಊಟ ಮಾಡಿ ಬರ್ರಿ. ಏನು ಮಾಡಿದ್ಯಾ ಆಂಟಿ? ಇಕ್ಕಂಗೆ ಕೊಡು, ಊಟ ಮಾಡ್ತೀವಿ. ಏನು ಸಾಂಬಾರು ಮಾಡಿದ್ಯಾ? ನಾವೆಲ್ಲ ಊಟ ಮಾಡ್ಕೊಂಡು ಎಲ್ಲ ಸೆನಕ್ಕಿರ್ತೀವಿ. ಸುಮ್ಮನೆ ನಿಮ್ಮ ಮನೆಯೇ ಇಕ್ಕಂಬರಂಗ ಆಂಟಿ. ನಾನು ನುಗ್ಗೆ ಸೊಪ್ಪಿತ್ತಮ್ಮ, ಬಸ್ಸಾರು ಮಾಡಿದ್ದೀನಿ. ನುಗ್ಗೆ ಸೊಪ್ಪಿನ ಬಸ್ಸಾರು. ನುಗ್ಗೆ ಸೊಪ್ಪಿನ ಬಸ್ಸಾರು, ಅನ್ನ ಐತೆ, ಮುದ್ದೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಂತೆ. ನಿಮ್ಮ ಮನೆಗೆ ಗೊಜ್ಜು ಮುದ್ದೆ ಇಕ್ಕಂಟಿ ಸಂತೋಷವಾಗಿ ಊಟ ಮಾಡ್ಕೊಂಡು ಹೋಗ್ತೀವಿ ನಾವು. ನಾವು ಒಳ್ಳೆಯರು. ನಮ್ಮ ಅತ್ತೆ ಅಂತಳಾದ್ರೂ ಸೊಸೆಯರು ಒಳ್ಳೆಯರು ನಾವು ಅಷ್ಟೇ. ನಮ್ಮ ಇವಾಗ ನಿಮ್ಮ ಅತ್ತೆ ಅಂತಳಾದ್ರೂ ಸೊಸೆಯರು ಒಳ್ಳೆಯರು ಅಂತೇಳಿ ನೀವು ಬಂದು ಇಂಥ ಮಾತು ಹೇಳಿದ್ಕೆ ನನಗಂತೂ ಭಾಳ ಖುಷಿ ಆಗ್ಬಿಡ್ತು ನಿಜವಾಗ್ಲಿ. ಅಯ್ಯಮ್ಮ ಅಂತಳಾದ್ರೂ ಸೊಸೆಯರು ಹೆಂಗೆ ಒಳ್ಳೆಯರಲ್ಲ, ನಾವೇ ಬತ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳ್ತಾರಲ್ಲ ಅಂತ ಹೇಳಿ ಖುಷಿ ಆಯ್ತು. ಸರಿ ಆಯ್ತು ಹೇಳಿ. ಮುದ್ದೇನು ಬೇಡ, ಅನ್ನನೇ ಇಕ್ಕಂಗೆ ಕೊಡು. ತಡಿ, ನುಗ್ಗೆ ಸೊಪ್ಪಿನ ಬಸ್ಸಾರು ಅನ್ನ ಐತೆ, ಒಂದು ಸ್ವಲ್ಪ ಮುದ್ದೆ ಮಾಡ್ತಿ. ಊಟ ಮಾಡ್ಕೊಂಡು ಹೋಗಿರಂತೆ. ನಾವು ಈಗಳಮ್ಮ ಬೋರವ್ರನ್ನ ಯಾಕೆ ಬತ್ತೀರಾ ಅಂಬಲ್ಲ, ಬರ್ದಿಲ್ದಾರ್ನ ಯಾಕೆ ಬರೋಲ್ಲ ಅಂತ ಕೇಳಲ್ಲ. ನಮ್ಮ ಅಕ್ಕಯ್ಯನಾಗ ನಮ್ಮ ಅಕ್ಕಯ್ಯನೇ ಎಲ್ಲ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಏನೇನೋ ಹುಟ್ಟಿಸ್ಕೊಂಡು ಮಾತಾಡ್ತಾಳೆ. ಬರ್ಬೇಕಾದ್ರೂ ನನಗೆ ನಾನು ಎಲ್ಲನೋ ಬರ್ತಾ ಇರ್ತೀನಲ್ಲ ಎದ್ರಿಗೆ ಅವಾಗಲೂ ಹಂಗೇನೆ. ಅಯ್ಯೋ ಎಂತಿಂತಾರೆ ಹಿಂಗೋ ಇದ್ದಾರೆ, ಇಂಥ ಮನೆಯಾಳ್ರಿ ಯಾಕೆ ಬೇಕು, ತಮ್ಗಳಿದ್ರು ಒಂದೇ ಇಲ್ದಿದ್ರು ಒಂದೇ ಅಂತ ಮಾತಾಡುತ್ತೆ. ನಾವೇನೇನು ಮಾತಾಡಲಿಲ್ಲ ಅಂದ್ರೂ ಏನಾದರೂ ಮಾತಾಡುತ್ತೆ. ಹಂಗೆಲ್ಲ ನಮ್ಮ ಅತ್ತೆ ಒಂದಿಟ್ಟು ಕ್ಯಾಟ್ ಹೇಳಂಬೋದು ಗೊತ್ತೇ ಐತಲ್ಲ ಅಂಕಲ್ ನಿಮಗೆ. ಸುಮ್ಮನಿರಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಿ. ನಮ್ಮ ಅತ್ತೆ ಇಲ್ಲಿ ಬರಬಾರ್ದು ತಮ್ಮನ ಮನೆಗೆ ಅಂತ ಹೇಳಿ ವಿರುದ್ಧ. ಅಂದರೆ ನಾವು ಸೊಸೆಯರು ಹಂಗಲ್ಲ. ನಮ್ಮ ಅತ್ತೆ ಗುರ್ಸ್ಬೇಕು, ನಮ್ಮ ಅತ್ತೆ ಅಂದರೆ ಒಳ್ಳೆಯವರು. ಇವರು ಒಳ್ಳೆಯವ್ರು ಅಲ್ದಿದ್ರೆ ನಾವು ಬರ್ತಾ ಇರಲಿಲ್ಲ. ಪಾಪ ಕರೀತಾರೆ, ಭಾಳ ಆಸೆ ಪಡ್ತಾರೆ, ಒಳ್ಳೆಯವರು. ಅದಕ್ಕೇ ನಮ್ಮ ಅತ್ತೆ ಬರಲಿಲ್ಲ ಅಂದರೆ ನಾವೇ ಬರ್ತೀವಿ ಅಂತ ಹೇಳಿ ನಾವು ಅದಕ್ಕೆ ಬಂದಿದ್ದೀವಿ. ನಮ್ಮ ಅತ್ತೆ ಬರ್ತಿದ್ರು ಒಟ್ಟು ಏನು ಮಾಡೋಕ್ಕಾಗುತ್ತೆ. ಇಲ್ಲದ್ದು ಸುಮ್ಮನೆ ಗಾಂಚಲೆ ಮಾಡುತ್ತೆ. ಇಲ್ಲೇ ಇದ್ದೂರಾಗೆ ಇಟ್ಕೊಂಡು ತಮ್ಮನ ಹತ್ರ ಚೆನ್ನಾಗಿರ್ಬೇಕು ಅನ್ನೋದೊಂದು ಸ್ವಲ್ಪನೂ ಇಲ್ಲ. ಏನು ಮಾಡೋದು, ನೋಡ್ತಾ ಇರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.